100% ಅಂದ್ರೆ ಅದು ಸರ್ಜರಿ ಆಗಿರೋದು ನಿಮ್ಗೆ ಅಲ್ವಾ? ಸರ್ಜರಿ ಯಾವಾಗ ಆಗಿದ್ದು? 2.5 ವರ್ಷ ಆಯ್ತು. ಕಟ್ ಮಾಡಿದ್ರೆ ಡಿಸ್ಕ್ ಕಟ್ ಮಾಡಿದ್ವಾ? ಇವಾಗ ಮತ್ತೆ ಪೈನ್ ಯಾವಾಗ ಸ್ಟಾರ್ಟ್ ಆಯ್ತು? ಸರ್ಜರಿ 5 ತಿಂಗಳಿಂದ ಬಂದಿದ್ಯಾ? ಮತ್ತೆ ತೋರಿಸ್ದಾಗ ಏನಿದೆ? ಮತ್ತೆ ಅದು ಡೈರೆಕ್ಟ್ ಆಗಿ ಇಲ್ಲಿ ಬಂದ. ಓಕೆ ಓಕೆ. ಇಲ್ಲಿ ಬಂದ್ಮೇಲೆ ಇವಾಗ 4 ತಿಂಗಳು ಇತ್ತಲ್ವಾ? ಪೈನ್ ಹೆಂಗಿದೆ ಇವಾಗ? ಕಂಪ್ಲೀಟ್ ಆಗಿ ಹೋಗಿದೆ. ಆಕ್ಚುಲಿ ಸರ್ಜರಿ ಮಾಡಿದ್ರೆ ಪೈನು ಕಂಪ್ಲೀಟ್ ಆಗಿ ಹೋಗಲ್ಲ, ಇಂಜೆಕ್ಷನ್ ಕೊಟ್ಟರು ಹೋಗಲ್ಲ. ಅದು ಸರ್ಜಿಕಲ್ ಸ್ಕಾರ್ ಇರುತ್ತಲ್ಲ, ಪೈನ್ ಆಗಿರುತ್ತೆ ಅಂತ ಅನ್ಕೊಂತೀವಿ. ಬಟ್ ನೀವು ಕಂಪ್ಲೀಟ್ ಆಗಿ 100% ಪೈನ್ ಕಮ್ಮಿ ಆಗಿದೆ. ರಿಯಲಿ ವೆರಿ ಗುಡ್. ಜಸ್ಟ್ ಹಂಗೆ ಡಯಟ್ ಮೇಂಟೈನ್ ಮಾಡಿ. ಇವತ್ತು ಇಂಜೆಕ್ಷನ್ಸ್ ಏನು ಬೇಡ ನೋಡಿ. ಡಿಸ್ಬಲ್ ನಿಮಗೆ ಜಸ್ಟ್ ಸ್ಕ್ರೀನ್ ಎಪಿ ಡಯಾಮೀಟರ್ ಬಂದು 7.1 ಮತ್ತು 7.8 ಇತ್ತು. 3 ಮಿಲಿಮೀಟರ್ ಮೇಲೆ ಇರಬೇಕು. ಹಾಗಾಗಿ ರಿಸಲ್ಟ್ ನಾನು ಎಕ್ಸ್ಪೋರ್ಟ್ ಮಾಡಿರಲಿಲ್ಲ. ಬಟ್ ನೀವು ಮಾಡ್ತಿರೋ ಪಥ್ಯ, ನೀವು ತಗೊಂತಾರೆ ಇಂಜೆಕ್ಷನ್ಸ್ ಮತ್ತೆ ಡ್ರಿಪ್ಸ್ಗಳೆಲ್ಲ ಕರೆಕ್ಟಾಗಿ ನಿಮ್ಗೆ ರಿಸಲ್ಟ್ ಕೊಟ್ಟಿದೆ. ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಮತ್ತೆ ಸೇಮ್ ಹಂಗೆ ಇನ್ನೊಂದು 3 ತಿಂಗಳು ಮಾಡಿ. ಇನ್ನೊಂದು 3 ತಿಂಗಳು ಮಾಡಿ. ಸ್ವೀಟ್ ಎಲ್ಲ ತಿನ್ನಕ್ ಹೋಗ್ಬೇಡಿ. ಚಾರ್ಜ್ ಎಷ್ಟಾಯ್ತು? 3 ಇನ್ನೊಂದು 3 ಕೊಡೋಣ. 3 ಇಲ್ಲ 4 ಕೊಡೋಣ. ಅದು ಡೋಸ್ ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೊಳ್ಳಿ. ಮತ್ತೆ ಪೈನು ರಿಯಾಕರ್ ಆಗಬಾರ್ದು. ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ಇದು ನೀಟಾಗಿ 10 ಮಿಲಿಮೀಟರ್ ಮೇಲೆ ಬರೋ ಥರ ಆಗಲಿ. 10 ಮಿಲಿಮೀಟರ್ ಮೇಲೆ ಬಂದ್ರೆ ಇದಾಗಲಿ. ಈ ಲೋಕಲ್ 10 ಮೇಲೆ ಇರಬೇಕು. 10 ಮೇಲೆ ಇದೆಲ್ಲ 12, 15 ಅಲ್ಲೇ ಇದೆ. 10 ಮೇಲೆ ಇರಬೇಕು. ಅಟ್ಲೀಸ್ಟ್ 3 ಮಿಲಿಮೀಟರ್ ಎಕ್ಸ್ಟ್ರಾ. ಸರಿ ಸರಿ. ನಿಮಗೆ ಇವತ್ತು ಪ್ರಿಂಟ್ ಕೊಡ್ತೀನಿ. ಅದ್ರಲ್ಲಿ ಪ್ರಿಂಟ್ ಯಾವುದು ಬೇಡ, ಐವಿ ಡ್ರಿಪ್ ಮಾತ್ರ ಕೊಡ್ತೀನಿ ಸಾಕು. ಸೊಂಟಕ್ಕೆ ಇಂಜೆಕ್ಷನ್ಸ್ ಅಲ್ಲಿ ಯಾವುದು ಬೇಡ. ಚೆನ್ನಾಗಿದ್ರು ಏನು ಬೇಡ.